ಆದ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಹೋರಾಟದ ಮನೋಭಾವ ಕಡಿಮೆ ಆಗ್ತಾ ಇದೆಯೇ? ಇದು ನನಗೆ ಅನ್ನಿಸ್ತು ಮುಂಚಿನ ದಿನಗಳಿಗೆ ಹೋಲಿಸ್ಕೊಂಡಾಗ. ಕಾಲಕ್ರಮೇಣ ಆ, ಪರಿಸರದಲ್ಲಿ ಬದಲಾಗ್ತದೆ, ಜನರೇಷನಲ್ಲಿ ಬದಲಾಗ್ತದೆ. ಆಮ್, ಈ ಒಂದು ಹೋರಾಟದ ಮನೋಭಾವ ಅನ್ನುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಂದ ಹಿಡಿದು ನಾವು ಎಲ್ಲೋ ಒಂದು ಕಡೆ ನಮ್ಮ ಸಾಮರ್ಥ್ಯ, ನಮ್ಮ ತಾಕತ್ತು ಆಮ್, ಪ್ರಕಟಪಡಿಸ್ಬೇಕಾಗತ್ತೆ, ನಮ್ಮ ಆತ್ಮವಿಶ್ವಾಸ. ನಾನು ಕೆಲವೊಂದು ಸಂದರ್ಭಗಳನ್ನು ಇತ್ತೀಚೆಗೆ ಗುರುತಿಸಿದಾಗ ಅನೇಕರಲ್ಲಿ ಆ, ಒಂದು ಪುಟ್ಟ ಹೋರಾಟದ ಸುಳಿವು ನನಗೆ ಕಾಣಿಸ್ಲಿಲ್ಲ. ಇನ್ನು ಕೆಲವ್ರನ್ನ ಗಮನಿಸದೆ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಕಾಮೆಂಟ್ ಬಾಕ್ಸಲ್ಲಿ ಅವ್ರಿಗೆ ಅನಿಸಿದ್ದನ್ನು ಹಾಕ್ಬಿಟ್ರೆ ದೊಡ್ಡ ಸಾಧನೆ ಮಾಡ್ದಂಗೆ ಆಯಿತು. ದಟ್ಸ್ ದಿ ಎಂಡ್ ಅನ್ನೋ ಥರದ್ದು ಇರೋವಂಥವ್ರು ಮತ್ತೊಂದು ವರ್ಗವನ್ನು ಗುರುತಿಸ್ದೆ. ನಿಮಗೇನು ಅನಿಸುತ್ತೆ? ದಯಮಾಡಿ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಎರಡನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಆನ್ಲೈನ್ ಸ್ಟೂಡೆಂಟು ಇಂಜಿನಿಯರ್ ರವಿ ಇದ್ದಾರೆ ನಮ್ಮ ಹತ್ರ, ನಮ್ಮ ಜೊತೆ ಈಗ ಹೊನ್ನಾವರದವರು. ಅವರು ಮತ್ತೆ ಮಂಜುನಾಥ್ ಈಗ ಜಸ್ಟ್ ಕನೆಕ್ಟ್ ಆಗಿದ್ದಾರೆ. ರವಿ ಈ ವಿಚಾರವನ್ನ ಹೇಗೆ ಪ್ರೆಸೆಂಟ್ ಮಾಡಿ ಮಂಜುನಾಥ್ ಅವ್ರನ್ನು ಮಾತಾಡಿಸ್ತಾರೆ ನೋಡೋಣ ಬನ್ನಿ. ಎಸ್ ರವಿ, ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ಹಾಗೆ ಸುಂದರ ದಿನ ಆದ್ಮೇಲೆ ಇವತ್ತು ಕೂಡ ನಮಗೆ ಒಂದು ಅದ್ಭುತವಾದಂತಹ ಒಂದು ವಿಷಯದ ಕುರಿತು ಮಾತನಾಡ್ಲಿಕ್ಕೆ ಸರ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ವಿಷಯ ಹೋರಾಟದ ಮನೋಭಾವ ಕಡಿಮೆ ಆಗುತ್ತಿದೆ ಅಂತ ನೋಡಿದಾಗ ಇದು ಎಲ್ಲ ಒಂದ್ಸರಿ ನಮ್ಮ ಸುತ್ತಮುತ್ತಲು ಅಥವಾ ಈ ಆ ನಮ್ಮಲ್ಲಿ ಕೆಲವು ಸಂದರ್ಭಗಳ ಈ ಸವಾಲುಗಳು ಬಂದಾಗ ಕೂಡ ನಮಗೊಂದು ಒಂದು ಪ್ರಶ್ನಾರ್ಥಕವಾಗಿ ಮಾಡ್ಕೊಂಡಾಗ ಹೌದು, ಕೆಲವೊಂದು ಬಾರಿ ನಾವು ಬಹಳ ಕುಂದು ಬಿಡ್ತೇವೆ ಈ ಸವಾಲುಗಳಿಗೆ, ಸಂಕಷ್ಟಗಳಿಗೆ ಅಂತ ಅನಿಸ್ತದೆ. ಅದರಿಂದ ಈ ವಿಚಾರವನ್ನ ನಾವು ಇಲ್ಲಿ ಚರ್ಚೆ ಮಾಡುವಂತ ಉದ್ದೇಶವೇ ಅದು. ನಾವು ಇದನ್ನ ಮನನ ಮಾಡುವಂತದ್ದು. ನಮಗೆ ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಂದೇ ಬರ್ತಾವೆ, ಸವಾಲುಗಳು ಬರ್ತದೆ, ಸಂಕಷ್ಟಗಳು ಬರ್ತದೆ. ಈಗ ಸವಾಲುಗಳಂತಂದ್ರೆ ಈಗ ನೋಡಿ, ನಮಗೆ ಅನೇಕರಿಗೆ ಒಂದು ನಮ್ಮ ಹುದ್ದೆಯಲ್ಲಿ, ನಮ್ಮ ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ವಿಚಾರ, ಒಂದು ಮನಸ್ಸು ನಮಗಿರ್ತದೆ. ಅದಕ್ಕೆ ಬೇಕಾದಂತಹ ಪ್ರೊಫೆಷನಲ್ ಸ್ಕಿಲ್ಸ್ ಗಳೇನಿದೆ ಅದನ್ನ ನಾವು ಕಲ್ತುಕೊಂಡಾಗ ಮಾತ್ರ ನಾವು ಮೇಲೆ ಹೋಗ್ಲಿಕ್ಕೆ, ಅಥವಾ ಆ ಪ್ರೊಫೆಷನಲ್ ಕಮ್ಯುನಿಕೇಶನ್ ಸ್ಕಿಲ್ ನಾವು ಚೆನ್ನಾಗಿ ಇದ್ರೆ ನಾವು ಮೇಲೆ ಹೋಗ್ತೇವೆ. ಹೀಗೆ ನಾವು ಒಂದು ಅರ್ಥಕೊಂಡು ಅದರೆಡೆಗೆ ನಾವು ಆ ಒಂದು ಸ್ಕಿಲ್ ಅನ್ನ ನಾವು ಈ ಟ್ರೈನ್ಗಳ ಮುಖಾಂತರ ಮತ್ತೆ ಈ ತರಬೇತಿಗಳ ಪಡೆಯುವ ಮುಖಾಂತರ ಅದನ್ನ ಪಡ್ಕೊಂಡು ನಾವು ಮುಂದುವರಿಬಹುದು. ಆದ್ರೆ ಇಲ್ಲಿ ನಾವು ಅದನ್ನ ಮಾಡ್ತಾ ಇರಲ್ಲ. ಸೊ ಹೀಗಾಗಿ ಸುಮ್ಮನೆ ನಾವು ಆ ಸಮಸ್ಯೆಯನ್ನೇ ನಮ್ಗೆ ದೊಡ್ಡದು ಮಾಡ್ಕೊಂಡು ನಾವೇನ್ ಮಾಡ್ತಾ ಇರ್ತೀವಿ. ಸೊ ಸಮಸ್ಯೆನೇ ನಮ್ಮ ತಿಂದು ಹಾಕಿಬಿಡ್ತದೆ ಅನ್ನೋ ತರ ನಮ್ಮ ಮನಸ್ಥಿತಿ ಆಗಿರ್ತದೆ. ಅದರಿಂದ ನಮ್ಮ ಮನೋಭಾವ, ಮೈಂಡ್ಸೆಟ್ ಇದರ ಸ್ನೇಹಿತರೆ, ಅದು ತುಂಬಾ ತುಂಬಾ ಬಹಳ ಇಂಪಾರ್ಟೆಂಟ್. ನಾವು ಸಕಾರಾತ್ಮಕತೆಯಿಂದ ಇದ್ದಾಗ, ದೃಢ ನಂಬಿಕೆಯಿಂದ ಇದ್ದಾಗ, ನಮ್ಮ ಇಂಥ ಗುರುಗಳ ಜೊತೆ ಆಗಿರ್ಬೋದು, ಒಳ್ಳೆ ಸ್ನೇಹಿತರ ಜೊತೆ ಆಗಿರ್ಬೋದು, ನಾವು ಆ ಬಗ್ಗೆ ಈ ಸಮಸ್ಯೆ ಸಮಾಲೋಚನೆ ಮಾಡ್ಕೊಂಡಾಗ ಅಥವಾ ಇವತ್ತಿನ ಅಂತರ್ಜಾಲನ ಉಪಯೋಗಿಸ್ಕೊಂಡು ಇಲ್ಲಿ ನಾವು ಉಪಯೋಗಿಸ್ಕೊಂಡಾಗ ಇಂಥ ಅವಕಾಶಗಳು ನಮ್ಗೆ ಸಿಗ್ತದೆ. ಹೀಗಾಗಿ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ನಮಗೆ ನಮ್ಮ ಒಂದು ಮಾಹಿತಿ ನೋಡಿದಾಗ ನಮ್ಮಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಒಂದು ಲೆವೆಲ್ ಮೇಲೆ ಬಂದು ನಾವು ಈ ನೂರಾರು ಜನಗಳ ಮುಂದೆ ಒಂದು ಭಾಷಣವನ್ನು ಮಾಡಬೇಕು, ವ್ಯಕ್ತಪಡಿಸ್ಬೇಕು ಅನ್ನುವಂತ ಒಂದು ನಮ್ಮ ಸ್ಥಿತಿ ಇದ್ದಾಗ ಅದನ್ನ ಹೇಗೆ ಮೇಲೆ ಬರಬೇಕು, ಅದ್ರ ವಿರುದ್ಧ ನಾವು ಹೇಗೆ ಹೋರಾಡಬೇಕು, ಆ ಸಮಸ್ಯೆ ವಿರುದ್ಧ ಅಂತ ನಾವು ಮನಗಂಡಾಗ ಸರ್ ತರಬೇತಿ ಕೊಡ್ತಾ ಇದ್ದಾಗ ಅವಕಾಶನ ಬಳಸ್ಕೊಂಡಾಗ ಸರ್ ನಮಗೆ ಬೇಕಾದಂತ ಸರಿಯಾದ ತರಬೇತಿ ಕೊಟ್ಟಾಗ, ಸರ್ ಕೊಟ್ಟಂತ ಇನ್ಸ್ಟ್ರಕ್ಷನ್ ಸರಿಯಾಗಿ ಪಾಲನೆ ಮಾಡ್ಕೊಂಡಾಗ ನಮ್ಮ ಆ ಒಂದು ಪಾಲನೆ ಮಾಡುವಂತಂದ್ರೆ ನಾವು ಹೋರಾಟ ಮಾಡ್ತಾ ಇದ್ವಿ ಅದ್ರ ವಿರುದ್ಧ. ಮಾಡ್ತಾ 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 ನಾವು ಹಂತ ಮೇಲೆ ಬಂದು ಇವತ್ತು ನಿಮಗೆ ಉದಾಹರಣೆಗೆ ನಿಮ್ಮಂದ್ರೆ ಕಾಣ್ತದೆ ಅನ್ಸ್ಲಿಕ್ಕೆ, ಇವತ್ತು ನಮ್ಮ ಸರ್ ಕೊಟ್ಟಂತ ಟ್ರೈನಿಂಗ್ ಇಂದ ಇವತ್ತು ಬಹಳ ವಿಶೇಷ ದಿನ. ಈಗ ಪೌರ್ಣಮಿ ದಿವಸ ಸರ್ ಬಹಳ ನಾನು ನಮನಗಳನ್ನ ಹೇಳ್ತೇನೆ, ವಂದನೆಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಇಂಥ ಮಹಾನ್ ಗುರುಗಳು ನಮ್ಮ ಜೀವನದಲ್ಲಿ ಸಹಸ್ರ ಬದಲಾವಣೆಗಳನ್ನು ತಂದು ಕೊಟ್ಟಿದ್ದಾರೆ, ಪರಿವರ್ತನೆಯನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಮುಂದೆ ಗುರಿ ಮತ್ತೆ ಮುಂದೆ ಹಿಂದೆ ನಮಗೊಬ್ಬ ಗುರು ಇರ್ಬೇಕಂತ ಹೇಳ್ತಾರೆ. ಇದು ಅನೇಕರಿಗೆ ನಮಗೆ ಇರ್ತದೆ. ನಮ್ಮ ಹುಟ್ಟದಾಗಿನಿಂದ ಸರಿಯಾಗಿ ತಂದೆ ತಾಯಿ ಸಿಗ್ಲಿಕ್ಕಿಲ್ಲ, ನಮಗೆ ಸರಿಯಾಗಿ ಶಿಕ್ಷಣ ಕೊಡುವಂತದ್ದಾಗಿರ್ಬೋದು, ಮಾರ್ಗದರ್ಶನ ನೀಡುವಂತ ತಂದೆ ತಾಯಿಗಳು ಇರದೇ ಇರಬಹುದು. ಹಾಗೆ ನಮ್ಮ ಶಿಕ್ಷಣ ಶಾಲೆಯ ಮಟ್ಟದಲ್ಲಿ ಕೂಡ ನಮಗೆ ಒಳ್ಳೆಯ ಶಿಕ್ಷಕರು ಅಥವಾ ನಮಗೆ ಆ ಸಂದರ್ಭಕ್ಕೆ ನಮ್ಮ ಒಂದು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಸಿಗದೆ ಇದ್ರೆ ಈಗ ಹೇಳ್ತೀವಿ, ನಮ್ ಬ್ಯಾಡ್ ಲಕ್, ನಮ್ಗೆ ಸರಿಯಾದ ಶಿಕ್ಷಕರು ಸಿಗಲ್ಲ ಅಂತ ಹೇಳ್ತೀವಿ. ಅಂತ ಕ್ಷಣವಾದ್ರೂ ಕೂಡ ಈ ನಮ್ಮ ಜೀವನದಲ್ಲಿ ಬರುವಂತ ಇಂಥ ಅವಕಾಶಗಳನ್ನ, ಗುರುಗಳನ್ನ ನಾವು
ಹತ್ರ ಹೋಗಿ ನಮ್ಗೆ ಬೇಕಾದ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನಮಗೆ ಅದರ ಅವಕಾಶನ ಸಿಗ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಈಗ ನೋಡಿ, ಲೈಫ್ ಸ್ಕಿಲ್ ಸರ್ ನಮ್ಗೆ ಹೇಳ್ಕೊಡ್ತಾರೆ. ಲೈಫ್ ಸ್ಕಿಲ್ ಅಂತಂದ್ರೆ ಇವರ ಕವರ್ಡ್ 360 ಡಿಗ್ರಿ. ನೀನು ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ನೀನು ಎಲ್ಲವೂ ಲೈಫ್ ಸ್ಕಿಲ್ ಸರ್ ಈ ತರ ತರಬೇತಿಗಳು ಸಿಕ್ಕಾಗ ನಿನ್ನ ಸಮಸ್ಯೆಗಳನ್ನ ಹೇಗೆ, ಸಮಸ್ಯೆಗಳು ಬಂದಾಗ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಹೇಳ್ತೀವಿ. ಈ ತರಹದ ತರಬೇತಿಗಳು ನಮ್ಗೆ ಸಿಕ್ಕಾಗ ನಮಗೆ ಬಹಳ ಸ್ವಾಭಾವಿಕವಾಗಿನೇ ನಮ್ಮದೇನು ಬರುತ್ತದೆ, ಒಂದು ಆತ್ಮವಿಶ್ವಾಸ ಬರುತ್ತದೆ, ಒಂದು ಸಕಾರಾತ್ಮಕ ದೃಷ್ಟಿಕೋನ ಬರುತ್ತದೆ. ಅವಾಗ ಬಹಳ ಸರಳವಾಗಿ ಈ ಒಂದು ಯಾವುದೇ ಸಮಸ್ಯೆಗಳ ಹೋರಾಟದ ಮನೋಭಾವ ನಮ್ಮಲ್ಲಿ ಹೆಚ್ಚಾಗ್ತದೆ ಅಂತ ಹೇಳ್ತಾ, ಇದೇ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ ಜೊತೆ ಮಂಜುನಾಥ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಮೊದಲಿಗೆ ಇವತ್ತು ಗುರು ಪೌರ್ಣಮಿ. ನಮ್ಮ ಗುರುಗಳು ಆದಂತ ಜಯಪ್ರಕಾಶ್ ನಾಗತಿ ಹೇಳಿ ಸರ್ಗೆ ನಾನು ನಮಸ್ತೀನಿ. ಹಾಗೆ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಈ ಮಾತಾಡ್ಲಿಕ್ಕೆ ಇಷ್ಟು ಮಾತ್ರ ಒಂದು ಭಯ ಬಿಟ್ಟು ಮಾತಾಡ್ತಿದ್ದೀನಿ ಅಂದ್ರೆ ಎಲ್ಲ ಅವ್ರ ಕೃಪೆ, ಅವ್ರ ಆಶೀರ್ವಾದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದೆ ಈಗ ತಾವು ಹೇಳಿದಂತ ವಿಚಾರ ಸರ್, ಹೋರಾಟದ ಮನೋಭಾವ ಕಡಿಮೆ ಆಗುತ್ತಿದೆಯೇ? ಅದು ಖಂಡಿತವಾಗಿಯೂ ಸರ್. ಪ್ರತಿಯೊಬ್ಬರಲ್ಲೂ ಇವತ್ತಿನ ದಿನ ಏನಾಗೋಗಿದೆ ಅಂದ್ರೆ, ಈಗ ನಾವು ಇತಿಹಾಸ ಓದ್ಬೋದು ಸರ್. ಈಗ ನಮ್ಮ ಭಗತ್ ಸಿಂಗ್ ಅವರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ರು. ಈಗ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು, ಈ ನಮ್ಮ ಮಹಾತ್ಮ ಗಾಂಧೀಜಿಯವರು, ಅದೆಲ್ಲ ಓದೋದಕ್ಕೆ ಬಹಳನೇ ಒಂದು ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನೋದು ಒಂದು ಕಿಚ್ಚು ಇವತ್ತು ಕೂಡ ನಮ್ಗೆ ಗೊತ್ತಾಗತ್ತೆ ಸರ್. ಈಗ ನಮ್ಮ ಸಂಗೊಳ್ಳಿ ರಾಯಣ್ಣ ಇರ್ಬೋದು. ಆದ್ರೆ ಈ ಮನೋಭಾವ ಈಗ ನಮ್ಮಲ್ಲಿ ಇಲ್ಲ ಸರ್. ಈಗ ಹೊರಗಡೆ ಅವ್ರಿಗೆ ಹೇಳೋದಕ್ಕಿಂತ ನಮ್ಮಲ್ಲೇ ಇಲ್ಲ. ಈಗ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಈಗ ನಮ್ಮ ತಂದೆ ಫ್ಲವರ್ ಮರ್ಚೆಂಟ್ ಆಗಿದ್ರು. ಅಲ್ಲಿ ಮಾರ್ಕೆಟ್ ನಲ್ಲಿ ತುಂಬಾನೇ ಸಮಸ್ಯೆ ಇದೆ ಸರ್. ಪ್ರತಿಯೊಂದು ಈ ಬಹಳಷ್ಟು, ಯಾಕಂದ್ರೆ ಅದೊಂದು ಪಬ್ಲಿಕ್, ಅದು ಯಾವ್ದು ಪ್ರೈವೇಟ್ ಅಲ್ಲ. ಬಿಸ್ನೆಸ್ ಬಂದು ಅದು ಮಾರ್ಕೆಟ್ ಬಂದು BBMP ಕಾರ್ಪೊರೇಷನ್, ಅದು ಪಬ್ಲಿಕ್ ಇರೋದ್ರಿಂದ ಬಹಳನೇ ಸಮಸ್ಯೆ ಇದೆ. ಅದೆಲ್ಲ ನಮ್ಮ ತಂದೆಯವ್ರು ನಾನು ಕಣ್ಣಾರೆ ನೋಡಿ ಬಹಳಷ್ಟು ಹೋರಾಟ ಎಲ್ಲ ಮಾಡ್ತಿದ್ರು. ಅವ್ರು ಹೋರಾಟ ಮಾಡಿದ್ನಲ್ಲಿ ನಮ್ಗೆ ಆ ಮನೋಭಾವ ಇದೇ ಬರ್ತಿಲ್ಲ. ಯಾಕೆ ಅಂದ್ರೆ ಸರ್, ಈಗ ನಾವ್ ಏನೇ ಒಂದು ಹೋರಾಟ ಮಾಡಕ್ ಹೋದಾಗ್ಲೂ, ಏನೇ ಒಂದ್ ಮಾಡಕ್ ಹೋದ್ರು ಯಾರು ಜನ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿಲ್ಲ. ಈಗಿನ ಸಿಚುಯೇಷನ್ ಅಲ್ಲಿ ಯಾರು ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಲ್ಲ. ಮತ್ತೇನ್ ಮಾಡ್ತಾರೆ ಅಂದ್ರೆ, ಈ ನಾವ್ ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅವ್ರ ಹತ್ರ ಹೋಗಿ ನಮ್ಮ ವೀಕ್ನೆಸ್ ಗಳು ಏನೇನಿದಾವೆ ಅದನ್ನ ಅವ್ರ ಹತ್ರ ಹೇಳಿ ನಮ್ಮನ್ನ ಇನ್ನು ಕುಗ್ಗಿಸ್ತಾರೆ. ಆ ಕುಗ್ಸೋದ್ರಿಂದ ಏನಾಗತ್ತೆ, ನಮ್ಗೆ ಯಾಕಪ್ಪ ಅನ್ನೋ ಒಂದು ವಿಚಾರ ಬಂದ್ಬಿಡುತ್ತೆ. ಆಮೇಲೆ ಈಗಿನ ಜನರೇಷನ್ಗಳಲ್ಲಿ ಸರ್, ಈಗಿನ ಹುಡುಗರು ಯುವಕರಲ್ಲಿ ಈ ಇತಿಹಾಸನ ಫಸ್ಟ್ ತಿಳಿಬೇಕು ಸರ್. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಹೇಗ್ ಬಂತು, ಇವತ್ತಿನ ದಿನ ನಾವು ಇಷ್ಟೆಲ್ಲ ಆರಾಮಿದ್ದೀವಿ, ಇಷ್ಟೆಲ್ಲ ನಾವು ಜೀವನ ಮಾಡ್ತಿದೀವಿ ಅಂದ್ರೆ ಎಷ್ಟು ಬಲಿದಾನಗಳಾಗಿದ್ದಾವೆ, ಎಷ್ಟು ಕಷ್ಟಪಟ್ಟು ನಮ್ಗೆ ಒಂದು ಸ್ವತಂತ್ರ ಕೊಡ್ಸಿದ್ದಾರೆ ಹಿರೀಕರು ನಮ್ ದೇಶನ ರಕ್ಷಣೆ ಮಾಡಕ್ಕೆ. ಭಾಷೆ, ಜಲ ಅನ್ನೋ ಒಂದು ಯಾರಿಗೂ ಕೂಡ ಮನಸ್ಥಿತಿ ಇಲ್ಲ ಸರ್. ಏನೋ ಓದ್ಬೇಕು, ಚೆನ್ನಾಗ್ ಓದ್ವಾ, ಎಲ್ಲೋ ಸೆಟಲ್ ಆದ್ವಿ, ಆಲ್ಮೋಸ್ಟ್ ಎಲ್ಲ ಇಲ್ಲಾರೆ ಔಟ್ ಆಫ್ ಕಂಟ್ರಿ ಹೋಗಿ ಸೆಟಲ್ ಆಗು, ಇದ್ ಮಾಡೋ ಅನ್ನೋಂತ ಮನಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಿ ಯಾವ್ದೇ ಭಾಷೆ ಆಗ್ಲಿ, ನೆಲ ಆಗ್ಲಿ, ಜಲ ಆಗ್ಲಿ ವಿಚಾರವಾಗಿ ಯಾರಿಗೂ ಕೂಡ ಅಭಿಮಾನ ಆಗ್ಲಿ ಒಂದು ಅನ್ನೋದೇ ಕಡಿಮೆ ಆಗ್ತಿದೆ ಸರ್. ಬರ್ತಾ ಬರ್ತಾ ದಿನಗಳಲ್ಲಿ ಕಡಿಮೆ ಆಗ್ತಿದೆ ಅದು ಮನೋಭಾವ. ಈಗ ನಮ್ಮ JP ಸರ್ ಅವರ ತರ ಕ್ಲಾಸ್ಗಳಲ್ಲೆಲ್ಲ ನಾವು ಬಂದಾಗ ಈಗ ಪುಸ್ತಕಗಳನ್ನ ಓದೋದು ಕಲಿತೀವಿ ಸರ್. ಓದ್ತಾ ನಾವು ಹಿಂದಿಂದು ಇತಿಹಾಸ ಏನ್ ನಡೆದಿದೆ ಅದ್ರ ಕಡೆ ಕೂಡ ಗಮನ ಕೊಡಬಹುದು. ಈಗ ನಮ್ಮ ಒಂದು ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಸರ್, ಇತಿಹಾಸ ತಿಳಿಯೋದವ ಏನನ್ನು ಸಾಧಿಸಲಾರ ಅಂತ. ಎಂತ ನಾವು ಫ್ಯಾಮಿಲಿ ನೋಡ್ಬೋದು, ಒಂದ್ ಫ್ಯಾಮಿಲಿಲಿ ಒಬ್ಬ ಮನುಷ್ಯ ಆಗಿ ಹುಟ್ಟಿ ಸಾಯ್ಬೋದು, ಆದ್ರೆ ಇತಿಹಾಸದಲ್ಲಿ ನಮ್ಮ ಹೆಸರು ಎಲ್ಲೂ ಉಳಿಯೋದಿಲ್ಲ. ಆ ಇತಿಹಾಸದಲ್ಲಿ ಉಳಿಬೇಕು ಅಂದ್ರೆ ನಾವು ಇತಿಹಾಸ ತಿಳ್ಕೋಬೇಕು. ಇತಿಹಾಸ ತಿಳ್ಕೊಂಡ್ರೆ ಬಹಳ ಉತ್ತಮ. ಅದು ನಾವು ಕೂಡ ಈಗ ಕಲ್ತಿದ್ದು ನಮ್ಮ JP ಸರ್ ಮೆಂಟರಿಂಗ್ ಕ್ಲಾಸ್ ಅಲ್ಲಿ ಬಂದು ನಾವು ಕೂಡ ಪುಸ್ತಕ ಓದೋದು ಮತ್ತೆ ಇತಿಹಾಸ ತಿಳ್ಕೊಳ್ಳೋದೆಲ್ಲ ಮಾಡೋದ್ರಿಂದ ಆಮೇಲೆ ಎಲ್ರೂ ಕೂಡ ಒಗ್ಗಟ್ಟ ಆಗ್ಬೇಕು ಅಂತ ಸರ್ ಈ ಟೈಮ್ ನಲ್ಲಿ ಹೇಳೋದು. ಯಾರೇ ಒಬ್ರು ಏನೋ ಒಂದು ಒಳ್ಳೇದು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ನನ್ನನ್ನು ಕೂಡ ಸೇರಿ ಪ್ರತಿಯೊಬ್ರು ಒಬ್ರಿಗೆ ಒಬ್ರು ಕೈ ಬಲಪಡಿಸಿದಾಗ ಖಂಡಿತವಾಗ್ಲು ಇವತ್ತು ಕೂಡ ನೀವು ಈಗ ಹೋರಾಟ ಮಾಡ್ತೀನಿ ಅಂದಾಗ ಸರ್, ನಿಮ್ಗೆ ನಾವು ಬೆಂಬಲವಾಗಿ ನಿಂತ್ರೆ ನಿಮ್ಗೆ ಇನ್ನೂ ಆತ್ಮಸ್ಥೈರ್ಯ ಜಾಸ್ತಿ ಆಗತ್ತೆ, ಹೆಚ್ಚಾಗತ್ತೆ. ಆ ರೀತಿ ಈಗಿನ ಯುವಕರು ಮಾಡ್ತಿಲ್ಲ. ನನ್ನನ್ನು ಸೇರಿನೇ, ನನ್ನ ಹೊರತಾಗಿ ಏನಲ್ಲ, ನನ್ನನ್ನು ಸೇರಿ ಹೇಳ್ತೀನಿ. ಅದರಿಂದ ಎಲ್ರೂ ಕೂಡ ಒಗ್ಗಟ್ಟಾಗಬೇಕು ಮತ್ತೆ ಇತಿಹಾಸನ ಕೂಡ ತಿಳ್ಕೋಬೇಕು ಅಂತ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಸರ್. ಧನ್ಯವಾದಗಳು ಸರ್. ಸರ್ ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ ಸರ್.
ಯಾಕೆಂದ್ರೆ ಎಲ್ಲರ ಮನುಷ್ಯರಿಗೂ ಬರುವಂತ ಅಡೆತಡೆಗಳು, ತಲೆ ಬಾಗುವಂತ ಪರಿಸ್ಥಿತಿಗಳು ಬರ್ತದೆ. ಅದೇ ತರ ನಿಮ್ಮ ಜೀವನದಲ್ಲಿ ಬಂದ್ರು ನಮಗೆ ಆ ಮನೋಭಾವ ಇರಲಿಲ್ಲ, ಆ ಮನೋಭಾವದ ಒಂದು ಅರಿವಿನ ಕೊರತೆ ಇತ್ತು. ಹೀಗಾಗಿ JP ಸರ್ ಕ್ಲಾಸಿಗೆ ಬಂದಾಗ ನಮಗೆ ಈ ಒಂದು ಈ ಸ್ಕಿಲ್ ಬಗ್ಗೆ, ಮನೋಭಾವ, ಮೈಂಡ್ ಸೆಟ್ ಬಗ್ಗೆ, ಲೈಫ್ ಸ್ಕಿಲ್ಸ್ ಬಗ್ಗೆ ಆಗಿರ್ಬೋದು, ವ್ಯಕ್ತಿತ್ವವನ್ನು ಹೇಗೆ ಈ ತರ ವ್ಯಕ್ತಿತ್ವ ಒಂದು ಏನೋ ಸ್ಕಿಲ್ ಅಂತ ಹೇಳಿದಾಗ ಇದೆಲ್ಲ ಬರ್ತದೆ ಸ್ನೇಹಿತರೆ. ಹೀಗೆ ಮಂಜುನಾಥ್ ಸರ್ ಅವರು ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು. ಹಾಗೇನೆ ಸರ್ ಹತ್ರ ನಾವು ಬಂದಾಗ ನಮ್ಮಲ್ಲಿ ಎಷ್ಟೋ ಈ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಂದ್ರೆ ಅಜ್ಞಾನದಿಂದ ಜ್ಞಾನದೆಡೆಗೆ ನಾವು ಸಾಕ್ತಾ ನಮ್ಮಲ್ಲಿ ಈ ಅರಿವಿನ ಹರಿವು ನಮ್ಮಲ್ಲಿ ಹೆಚ್ಚಾಗ್ತಾ ಆಗ್ತಾ ನಮ್ಮಲ್ಲಿ ಈ ತರ ವಿಚಾರಗಳು, ಈ ತರ ನಮ್ಮ ಏನು ಸವಾಲುಗಳು, ಅಡೆತಡೆಗಳು ಏನ್ ಹೇಳೋದು ಮಂಜುನಾಥ್ ಸರ್, ಹಂಗೆ ಅದನ್ನ ಎದುರಿಸಲಿಕ್ಕೆ, ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಒಂದು ಶಕ್ತಿ ಪೂರಕ ಬಂತು ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಹಾಗೆ ಅಂಬೇಡ್ಕರ್ ಅವರು ಇತಿಹಾಸವನ್ನ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿಸಲಾರ ಅನ್ನುವಂತ ಮಾತನ್ನು ಕೂಡ ನೀವು ಕೋಟ್ ಮಾಡಿದ್ರಿ ಸರ್. ಬಹಳ ಚೆನ್ನಾಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಿ ಸರ್. ಬಹಳ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಮ್ಮ ಮನೋಭಾವ ಏನಾದರೂ ದುರ್ಬಲವಾಗಿದ್ರೆ, ಅಶಕ್ತವಾಗಿದ್ರೆ ಅದು ಬಹಳ ಮಾರಕ ನಮ್ಮ ಭವಿಷ್ಯಕ್ಕೆ. ಅದರಿಂದ ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಅದರಿಂದ ನಾವು ಯಾವುದೇ ಒಂದು ಸವಾಲುಗಳು, ಸಂಕಷ್ಟಗಳು ಬಂದ್ರೆ ಅದರ ವಿರುದ್ಧ ಹೋರಾಡುವಂತ ಮನಸ್ಥಿತಿ ನಾವು ಗಟ್ಟಿಯಾಗಿ ಇಟ್ಕೊಳ್ಳೋಣ. ನಮ್ಮ ಮನಸ್ಸು ಸ್ಥಿತಿ, ಮೈಂಡ್ ಸೆಟ್ ಇಸ್ ವೆರಿ ಸ್ಟ್ರಾಂಗ್ ಇದ್ದಾಗ ಮಾತ್ರ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ತಪ್ಪದೇನೆ ಈ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ ಸ್ನೇಹಿತರೆ.